ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೇಸ್ಟ್ ಬಟ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಲಿಫ್ಲವರ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಮನೆಯಲ್ಲಿರುವಂಥ ಸ್ಮಾಲ್ ಇಂಗ್ರೀಡಿಯೆಂಟ್ಸಿಂದ ಕಬಾಬ್ ಪೌಡರ್ ಇಲ್ಲದೇ ಮಾಡುವಂಥ ಅಡುಗೆ ಇದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಬರೋ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನೊಂದು ಗೋಬಿ ತೊಗೊಂಡಿದ್ದೀನಿ, ಅಂದರೆ ಒಂದು ಕಾಲಿಫ್ಲವರ್ ತೊಗೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ಇಡ್ತಿದ್ದೀನಿ. ಆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಗೋಬಿಯಲ್ಲಿ ಏನಾದರೂ ಹುಳ ಆ ಥರ ಏನಾದರೂ ಇದ್ದರೆ ಎಲ್ಲ ಸತ್ತೋಗಲಿ, ಸಪ್ರೇಟ್ ಆಗಲಿ ಅಂತ ಹೇಳ್ಬಿಟ್ಟು. ನೋಡಿ, ಈಗ ನಾನು ಬಿಸಿ ನೀರು ಕಾದಿದೆ, ಅದರೊಳಗಡೆ ಬಿಸಿ ನೀರು ಕಾದ್ಮೇಲೆ ಅದರೊಳಗಡೆ ನಾನೀಗ ಗೋಬಿನೆಲ್ಲ ಹಾಕ್ತಾಯಿದ್ದೀನಿ. ಗೋಬಿ ಎಲ್ಲ ಹಾಕಿದ್ದಾದಮೇಲೆ ನೀಟಾಗಿ ಒಂದು ಸಲ ಮಿಕ್ಸಪ್ ಮಾಡ್ಕೊಬೇಕು, ಸೊ ದಟ್ ಅದು ಎಲ್ಲ ಗೋಬಿಗೂ ಆ ಬಿಸಿ ತಾಗುತ್ತೆ. ಸೊ ನೋಡಿ, ಗೋಬಿ ಹಾಕಿದ್ದಾಯಿತು. ಈಗ ನಾನು ಒಂದು ಸ್ಪೂನ್ ತೊಗೊಳ್ತೀನಿ. ನೋಡಿ, ಗೋಬಿ ಹಾಕಿ ಒಂದು ಸ್ಪೂನ್ ತೊಗೊಂಡು ಸ್ಪೂನಿಂದ ಎಲ್ಲ ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಸೋಕ್ ಹಾಕಕ್ಕೆ ಬಿಡೋಣ. ಒಂದು 10 ಮಿನಿಟ್ಸ್ ಅದು ಸೋಕ್ ಆಗೋ ಟೈಮಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ಕಾರ್ನ್ಫ್ಲವರ್, ಬೇಸನ್ ಅಂದರೆ ಕಡಲೆ ಹಿಟ್ಟು, ಚಿಲ್ಲಿ ಪೌಡರು, ಒಂದು ಮೊಟ್ಟೆ, ಒಂದು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು, ಬೇಸನ್ನು ಅಂದರೆ ಕಡಲೆ ಹಿಟ್ಟು, ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಚಿಲ್ಲಿ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಫುಲ್ ಲೆಮನ್ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಎಗ್ ಹಾಕಿ ನೀಟಾಗಿ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಅದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಅದರಲ್ಲಿ ಈಗ ನೋಡಿ, ನಾನು ಬಿಸಿ ನೀರಲ್ಲಿ ಹಾಕಿದ್ದು ಗೋಬಿನ ಸಪ್ರೇಟ್ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟರ್ ಮಾಡಿಕೊಂಡು ಮಿಕ್ಸ್ಚರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಬಿನ ನಾವಿಲ್ಲಿ ಬೇಯಿಸಿಲ್ಲ, ಬರೀ ಬಿಸಿ ನೀರಿಗೆ ಆ್ಯಡ್ ಮಾಡಿರೋದಷ್ಟೇ. ಅದನ್ನು ಬೇಯಿಸಬಾರ್ದು ನೀರಲ್ಲೇ ಫಸ್ಟು. ನೋಡಿ, ಈಗ ನಾನು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಸೊ ದಟ್ ಎಲ್ಲ ಗೋಬಿಗೂ ಅದು ಮಿಕ್ಸ್ಚರ್ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಅದು ಆಗಬೇಕು. ನೋಡಿ, ಈ ಥರ ಈಚ್ ಆ್ಯಂಡ್ ಎವ್ರಿ ಗೋಬಿಗೆ ನೀಟಾಗಿ ಮಿಕ್ಸಪ್ ಆಗಿದೆ. ಮಿಕ್ಸಪ್ ಆದಮೇಲೆ ಒಂದು 10 ಮಿನಿಟ್ಸು ಅದು ಸ್ವಲ್ಪ ಮ್ಯಾರಿನೇಷನ್ ಆಗೋದಕ್ಕೆ ಬಿಡಿ. ಅದು ಮ್ಯಾರಿನೇಟ್ ಆದಮೇಲೆ ಅದನ್ನು ತೆಗೆದು ಫ್ರೈ ಮಾಡೋದೆ. ನೋಡಿ, ನಾನು ಮ್ಯಾರಿನೇಷನ್ ಆದಮೇಲೆ ಮತ್ತೆ ಒಂದು ರೌಂಡ್ ನೀಟಾಗಿ ಮಿಕ್ಸಪ್ ಮಾಡ್ತಾಯಿದ್ದೀನಿ, ಸೊ ದಟ್ ಎಲ್ಲಾದರೂ ಆಗಿಲ್ಲ, ಮಸಾಲೆ ಮ್ಯಾರಿನೇಷನ್ ಆಗೋದಕ್ಕೆ ಯಾವುದಾದ್ರೂ ಗೋಬಿಗೆ ಹಿಡ್ದಿಲ್ಲ ಅಂದರೆ ಎಲ್ಲ ಗೋಬಿಗೂ ಹಿಡಿಯುತ್ತೆ ಆವಾಗ. ನೋಡಿ, ಈ ಥರ ಮಿಕ್ಸಪ್ ಮಾಡಿದ ಆಗ್ತಿದ್ದಂಗೆ ನೆಕ್ಸ್ಟು ನೋಡಿ, ನೀಟಾಗಿ ಫುಲ್ ಮಿಕ್ಸ್ ಆದಮೇಲೆ ನೋಡಿ, ನಾನೀಗ ಈಗ ಒಂದು ಪ್ಯಾನ್ಗೆ ಆಯಿಲ್ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗಬೇಕು. ಆಯಿಲ್ ನಿಮ್ಮ ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಒಂದೇ ಗೋಬಿ ತೊಗೊಂಡಿರೋದ್ರಿಂದ ಸ್ವಲ್ಪನೇ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿಗೆ ಇಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಇಟ್ಮೇಲೆ ನೋಡಿ, ಬಿಸಿ ಆಗಿದೆಯಾ ಚೆಕ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಈಗ ಗೋಬಿ ಹಾಕುವ. ಮತ್ತು ನಿಮಗೆ ಕ್ರಿಸ್ಪಿ ಚೆನ್ನಾಗಿ ಬರಬೇಕು ಅಂದರೆ ನೀವು ಉರಿ ಜಾಸ್ತಿನೇ ಇಟ್ಟು ಮಾಡಬೇಕು. ನೀವು ಲೋ ಫ್ಲೇಮ್ ಇಡೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ, ಬಟ್ ಅದು ಮೆತ್ತಗಿರುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹೈ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಮಿಕ್ಸಪ್ ಮಾಡ್ತಾ ನಿಧಾನಕ್ಕೆ ಮಾಡಿದರೆ ನಿಮಗೆ ಅದು ಕ್ರಿಸ್ಪಿ ಬರುತ್ತೆ, ಟೇಸ್ಟಿ ಬರುತ್ತೆ, ಗೋಬಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅದನ್ನು ಮಿಕ್ಸಪ್ ಮಾಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ ಹೇಗೆ ಬರ್ತಾಯಿದೆ ಅಂತ. ಅದು ನೋಡಿ, ಬೇಯ್ತಾ ಇರುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಬೆಂದಿದ್ದು. ನಾರ್ಮಲ್ ಕಬಾಬಿಗೂ ಕಲರ್ ಟರ್ನ್ ಆಗುತ್ತೆ ಬೆಂದಮೇಲೆ, ಮತ್ತು ಅದು ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ ನಿಮಗೆ ಅದು ಬೇಯಿಸ್ತಾ. ನೋಡಿ, ಈ ಥರ ನೀಟಾಗಿ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಅದು ಸೀದೋಗ್ಬಿಡತ್ತೆ. ಓಕೆನಾ? ಸೊ ನೋಡಿ, ಈಗ ಗೋಬಿ ರೆಡಿಯಾಗಿದೆ, ಬೆಂದಿದೆ ಅದು. ಇದನ್ನು ತಗೊಂಡ್ಬಿಡೋಣ. ಇದನ್ನು ತೆಗೆದು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಪ್ಲೇಟಿಗೆ ಹಾಕಿ ಉಳಿದಿರೋ ಗೋಬಿನೆಲ್ಲನೂ ನಾವು ಆಯಿಲಲ್ಲಿ ತೇಲಿಸ್ಕೊಳ್ಳೋಣ.
ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳ ಸ್ನ್ಯಾಕ್ ಬಾಕ್ಸಿಗಾಗಿರ್ಬೋದು, ಸ್ನ್ಯಾಕ್ ಬ್ರೇಕಲ್ಲಿ ಅಲ್ಲ ನಿಮ್ಮ ಫ್ರೀ ಟೈಮಲ್ಲಿ ಕಾಫಿ ಟೀ ಜೊತೆ ಎಲ್ಲ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಯಾಕಂದರೆ ನಾವಿಲ್ಲಿ ಹೊರಗಡೆದು ಯಾವುದೂ ಕಬಾಬ್ ಪೌಡರ್ ಆಗಿರಲಿ ಏನೂ ಬಳಸ್ತಾ ಇರಲಿಲ್ಲ, ಪ್ರಿಸರ್ವೇಟಿವ್ ಇರೋವಂಥದ್ದು. ಮನೇಲಿ ಸಿಗುವಂಥ ಸಣ್ಣ ಪುಟ್ಟ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ತಾ ಇರೋದು. ಮತ್ತು ನಾವು ಮೊಟ್ಟೆ ತಿನ್ನಲ್ಲ ಅನ್ನೋವಂಥವ್ರು ಇದಕ್ಕೆ ಮೊಟ್ಟೆ ಬದಲಿಗೆ ಕರ್ಡ್ ಯೂಸ್ ಮಾಡ್ಕೊಬೋದು, ಅಂದರೆ ಗಟ್ಟಿ ಮೊಸರು. ಸ್ವಲ್ಪ ಒಂದು ಹಾಫ್ ಕಪ್ಪಷ್ಟು ಗಟ್ಟಿ ಮೊಸರು ಯೂಸ್ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ, ಮೊಟ್ಟೆ ಥರನೇ ಟೇಸ್ಟ್ ಇರುತ್ತೆ. ನೋಡಿ ನನ್ನ ಮಗನ ಕೊಟ್ಟಿದ್ದೀನಿ, ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದಿದ್ದಾನೆ ಇದನ್ನು, ಅವನಿಗೆ ಭಾಳ ಇಷ್ಟ ಆಯ್ತಿದ್ದು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚೆನ್ನಾಗಿದೆಯಾ? ಇಷ್ಟ ಆಯಿತಾ?